ಹೆಲೋ CGF, ವೆಲ್ಕಮ್ ಬ್ಯಾಕ್ ಟು ಕೋರ್ ಗೇಮರ್ ಚಾನಲ್. ನಾನು ನಿಮ್ಮ ಕೋರ್ ಗೇಮರ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಗೇಮ್ ಪ್ಲೇ ಸೆಟ್ಟಿಂಗ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರೋ ಸೆಟ್ಟಿಂಗ್ಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಅಂದ್ರೆ ನಿಮಗೆ ಸ್ಮೂತ್ ಗೇಮ್ ಪ್ಲೇ ಮಾಡಕ್ ಆಗ್ತಾ ಇಲ್ವಾ? ಹೌದು. ಲ್ಯಾಗ್ ಇಶ್ಯೂ ಇದೆಯಾ? ಹೌದು. ಸ್ಕ್ರೀನ್ ಫಾಸ್ಟ್ ಆಗಿ ರೊಟೇಟ್ ಮಾಡಕ್ ಆಗ್ತಿಲ್ವಾ? ಹೌದಪ್ಪ. ಡಿಸ್ಪ್ಲೇ ಸೆಟ್ಟಿಂಗ್ಸ್ ಹೇಗೆ ಇಟ್ಕೊಳ್ಳೋದು ಅಂತಾನೂ ಗೊತ್ತಿಲ್ವಾ? ಹೌದಪ್ಪ. ಹೌದು. ಓಕೆ, ಡೋಂಟ್ ವರಿ. ಅಂದ್ರೆ ಯಾವ್ಯಾವ ಡಿವೈಸ್ ಗಳಿಗೆ ಯಾವ್ಯಾವ ರೀತಿ ಸೆಟ್ಟಿಂಗ್ಸ್ ಇಟ್ಕೊಂಡ್ರೆ ಅಂದ್ರೆ ಸ್ಮೂತ್ ಆಗಿ ಗೇಮ್ ಪ್ಲೇ ಮಾಡಬಹುದು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ 10K ನಿಯರ್ ಅಲ್ಲಿ ಇದ್ವಿ, ಆದಷ್ಟು ಬೇಗ 10K ರೀಚ್ ಆಗೋಣ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಪಕ್ಕದಲ್ಲಿ ಬೆಲ್ ಐಕಾನ್ ಟಿಕ್ ಮಾಡ್ಕೊಂಡ್ರೆ ಅವಾಗ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತೆ. ಫಸ್ಟ್ 4GB RAM 6GB RAM ಡಿವೈಸ್ ಅವರಿಗೆ ಅಂದ್ರೆ ಸ್ಕ್ರೀನ್ ಅಲ್ಲಿ ನೋಡ್ತಿರ್ಬೋದು. ಅಂದ್ರೆ ನಾನು ಸ್ಮೂತ್ ಅಲ್ಲಿ ಇಟ್ಕೊಂಡು ನಾನು ನಿಮಗೆ ಸೆಟ್ಟಿಂಗ್ಸ್ ನ ಹೇಳ್ಕೊಡ್ತಾ ಇದ್ದೀನಿ. ಇದೇ ರೀತಿ ನೀವು ಸೆಟ್ ಮಾಡ್ಕೊಳ್ಳಿ. ಯಾಕೆ ಬ್ರೋ ಸ್ಮೂತ್ ಹೇಳ್ತಿದ್ರ ಅಂತ ನೀವು ಕೇಳಬಹುದು. ಅಂದ್ರೆ ಗೈಸ್, ನೀವು ಸ್ಮೂತ್ ಆಗಿ ಗೇಮ್ ಪ್ಲೇ ಮಾಡಬೇಕು ಅಂದ್ರೆ ಸ್ಮೂತ್ ಅಲ್ಲೇ ಇಟ್ಕೋಬೇಕು. ಅವಾಗ ನಿಮ್ಮ ಗೇಮಿಂಗ್ ಪರ್ಫಾರ್ಮೆನ್ಸ್ ಸಮೇತ ಲಾಂಗ್ ಟೈಮ್ ಇರುತ್ತೆ. ಸೊ ಸ್ಮೂತ್ ಅಲ್ಲೇ ಇಟ್ಕೊಳ್ಳಿ, ಸೂಪರ್ ಆಗಿರುತ್ತೆ. ಇವಾಗ ಈ ವಿಡಿಯೋ ನೋಡ್ತಿರೋರು ಸುಮಾರು ಜನ ಕೇಳ್ಬೋದು, ಏನ್ ಬ್ರೋ ಇಷ್ಟೇನಾ, ಈ ಸೆಟ್ಟಿಂಗ್ಸ್ ನಾವೇ ಇಟ್ಕೋತಿದ್ವಲ್ಲ ಬ್ರೋ ಅಡ್ಜಸ್ಟ್ ಮಾಡ್ಕೊಂಡು, ನೀವ್ ಯಾಕೆ ಬ್ರೋ ವಿಡಿಯೋ ಕೇಳ್ಕೊಡ್ತೀರಂಗ ಅಂತ ನೀವು ಕೇಳ್ಬೋದು. ಇದೇ ನೀವೆಲ್ಲರೂ ಮಾಡೋ ಮಿಸ್ಟೇಕು. ಸೊ ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಲಾಸ್ಟ್ ತನಕ ನೋಡಿ. ಅಂದ್ರೆ ನಾನು ಹೇಳ್ಕೊಡ್ತಾರೆ, ನೀವು ಸೆಟ್ಟಿಂಗ್ಸ್ ನ ಇಟ್ಕೊಂಡ್ರೆ ನಿಮ್ಮ ಫೋನು ಚೆನ್ನಾಗಿರುತ್ತೆ, ನಿಮ್ ಗೇಮ್ ಪ್ಲೇನು ಚೆನ್ನಾಗಿರುತ್ತೆ. ನೆಕ್ಸ್ಟ್ 8GB RAM ಮೊಬೈಲ್ ಅವರು ಅಂದ್ರೆ ಸ್ಮೂತ್ ಇಂದ ಸ್ಟ್ಯಾಂಡರ್ಡ್ ಅಲ್ಲಿ ಇಟ್ಕೊಳ್ಳಿ. ಅಂದ್ರೆ ಸಖತ್ತಾಗಿ ಗೇಮ್ ಪ್ಲೇ ಮಾಡಬಹುದು. ಬಟ್ ಸ್ಮೂತ್ ಅಲ್ಲಿ ಇಟ್ಕೊಂಡ್ರೆ ಇನ್ನೂ ಸಖತ್ತಾಗಿ ಮಾಡಬಹುದು. ಬಟ್ ನಿಮ್ ಫೋನ್ ಸ್ವಲ್ಪ ಅಪ್ಗ್ರೇಡ್ ಆಗಿದೆ ಅಲ್ವಾ, ಸೊ ಸ್ಟ್ಯಾಂಡರ್ಡ್ ಅಲ್ಲಿ ಇಟ್ಕೊಂಡು ಗೇಮ್ ಪ್ಲೇ ಮಾಡಿ ನೋಡಿ. ಹಾಗೆ ಇನ್ನೂ ಈ ವಿಡಿಯೋಗೆ ಯಾರು ಲೈಕ್ ಮಾಡದೆ ನೋಡ್ತಿದ್ರೆ ಇವಾಗಲೇ ಲೈಕ್ ಮಾಡ್ಕೊಬಿಡಿ ಆಯ್ತಾ. ಲೈಕ್ ಮಾಡಿದ್ರಾ? ಓಕೆ, ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಓಕೆ, ಇವಾಗ 12GB RAM ಮೊಬೈಲ್ ಅವರಿಗೆ ಅಂದ್ರೆ ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು, ಇದೇ ರೀತಿ ಅಲ್ಟ್ರಾದಲ್ಲಿ ಸೆಟ್ ಮಾಡಿ ಇಟ್ಕೊಳ್ಳಿ. ಇನ್ನು FPS ಎಲ್ಲ ಸೇಮ್ ಆಗಿ ಸೆಟ್ ಮಾಡಿ ಇಟ್ಕೊಳ್ಳಿ, ಚೆನ್ನಾಗಿ ಗೇಮ್ ಪ್ಲೇ ಮಾಡ್ಬೋದು. ಓಕೆ ಗೈಸ್, ಇದಿಷ್ಟು ನೋಡಾಯ್ತಲ್ವಾ. ಇವಾಗ ಸುಮಾರು ಜನಕ್ಕೆ ಗೊತ್ತಿರಲ್ಲ ಏನಪ್ಪಾ ಅಂದ್ರೆ, ಸುಮಾರು ಜನ ತಿಳ್ಕೊಂಡಿರ್ತಾರೆ ಅಂದ್ರೆ ಜಾಸ್ತಿ ರ್ಯಾಮ್ ಇದ್ರೇ ಸೂಪರ್ ಮಾಡ್ಬೋದು, ಅಂದ್ರೆ ಜಾಸ್ತಿ ರ್ಯಾಮ್ ಇರೋ ಮೊಬೈಲ್ ತಗೊಂಡ್ರೆ ಸಖತ್ತಾಗಿ ಗೇಮ್ ಪ್ಲೇ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸುಮಾರು ಜನ ಹಂಗೇನೆ ಅನ್ಕೊಂಡಿರ್ತಾರೆ, ನನಗೂ ಗೊತ್ತುಂಟು. ಬಟ್ ಗೇಮ್ ಸ್ಮೂತ್ ಆಗಿರ್ಬೇಕು, ನಮ್ಮ ಗೇಮಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ರ್ಯಾಮ್ ಮಾತ್ರ ಸಾಲಕ್ಕಿಲ್ಲ. ಇದ್ರ ಜೊತೆಗೆ ನಿಮ್ಮ ಮೊಬೈಲ್ ಪ್ರೊಸೆಸರ್ ಅದು ಸಮೇತ ಚೆನ್ನಾಗಿರ್ಬೇಕು. ಅದು ಚೆನ್ನಾಗಿದ್ರೆ ಮಾತ್ರ ನಿಮ್ ಗೇಮಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ನಿಮ್ ಮೊಬೈಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಆ ಪ್ರೊಸೆಸರ್ ಅಲ್ಲೂ ಒಂದು ಮ್ಯಾಟರ್ ಇದೆ, ಏನಪ್ಪಾ ಅಂದ್ರೆ ಆಂಟುಟು ಸ್ಕೋರ್ ಅಂತ ಹೇಳ್ಬಿಟ್ಟು. ಈ ಆಂಟುಟು ಸ್ಕೋರ್ ನಿಮ್ಮ ಮೊಬೈಲ್ ಪರ್ಫಾರ್ಮೆನ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡುತ್ತೆ. ಇವಾಗ ನಿಮ್ಮ ಆಂಟುಟು ಸ್ಕೋರ್ ಒಂದು 8 lakhs ಇಂದ 9 lakhs ಒಳಗೆ ಇದೆ ಅಂದ್ರೆ ನೀವು ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇಟ್ಕೊಂಡು ಗೇಮ್ ಪ್ಲೇ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಅವ್ರು ಸ್ಮೂತ್ ಅಲ್ಲಿ ಇಟ್ಕೊಂಡು ಗೇಮ್ ಪ್ಲೇ ಮಾಡ್ಕೊಳ್ಳಿ. ಹಾಗೆ ನಿಮ್ದು 7 lakhs 6 lakhs ಹಾಗೆ 5 lakhs ಇದ್ರೂ ಸಮೇತ ಸ್ಮೂತ್ ಅಲ್ಲೇ ಗೇಮ್ ಪ್ಲೇ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಆಂಟುಟು ಸ್ಕೋರ್ 9 lakhs ಅಬೌವ್ ಇತ್ತು ಅಂದ್ರೆ ನೀವು ಅಲ್ಟ್ರಾದಲ್ಲಿ ಇಟ್ಕೊಂಡು ಆರಾಮಾಗಿ ಗೇಮ್ ಪ್ಲೇ ಮಾಡ್ಕೋಬಹುದು. ಹಾಗೆ ಯಾವ್ದೇ ಕಾರಣಕ್ಕೂ ನಮ್ ಸ್ಕೋರ್ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಮ್ಯಾಕ್ಸ್ ಅಲ್ಲಿ ಅಂತೂ ಇಟ್ಕೊಂಡು ಗೇಮ್ ಪ್ಲೇ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾವು ಈ ರೀತಿ ಹೈ ಗ್ರಾಫಿಕ್ಸ್ ಅಲ್ಲಿ ಇಟ್ಕೊಂಡು ಗೇಮ್ ಪ್ಲೇ ಮಾಡ್ಬೇಕಾದ್ರೆ ಅರ್ಧಕ್ಕರ್ಧ ನಮ್ಮ ಡಿವೈಸ್ ಪರ್ಫಾರ್ಮೆನ್ಸ್ ಇವೇ ಕಮ್ಮಿ ಮಾಡ್ಬಿಡುತ್ತೆ. ಸೊ ಆದಷ್ಟು ಹೈ ಗ್ರಾಫಿಕ್ಸ್ ಮ್ಯಾಕ್ಸ್ ಸೆಟ್ಟಿಂಗ್ಸ್ ಅಲ್ಲಿ ಗೇಮ್ ಪ್ಲೇ ಮಾಡಕ್ ಹೋಗ್ಬೇಡಿ. ಅವಾಗ ನಿಮ್ ಫೋನು ಚೆನ್ನಾಗಿರುತ್ತೆ, ನಿಮ್ ಗೇಮ್ ಪ್ಲೇನು ಚೆನ್ನಾಗಿರುತ್ತೆ. ಇವಾಗ ಸುಮಾರು ಜನ ಕೇಳ್ಬೋದು, ಹೇಗೆ ಆಂಟುಟು ಸ್ಕೋರ್ ನ ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು. ಅಂದ್ರೆ ನಿಮ್ಮ ಮೊಬೈಲ್ ಆಂಟುಟು ಸ್ಕೋರ್ ಬಂದ್ಬಿಟ್ಟು ಅಂದ್ರೆ ಪ್ಲೇ ಸ್ಟೋರ್ ಒಂದು ಅಪ್ಲಿಕೇಶನ್ ಇದೆ, ಅಂದ್ರೆ ಗೀಕ್ ಬೆಂಚಂಗ್ ಅಂತ ಹೇಳ್ಬಿಟ್ಟು. ಆ ಅಪ್ಲಿಕೇಶನ್ ಬೇಕಾದ್ರೆ ನಿಮ್ಗೆ ಡಿಸ್ಪ್ಲೇ ಶೋ ಮಾಡ್ತೀನಿ. ಈ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಡಿವೈಸ್ ಡೀಟೇಲ್ಸ್ ಎಲ್ಲಾನು ಸಮೇತ ತೋರಿಸ್ಕೊಟ್ಬಿಡುತ್ತೆ. ಅಲ್ಲಿ ನೀವು ಬೆಂಚ್ ಮಾರ್ಕ್ ರನ್ ಅಂತ ಕೊಟ್ಟರೆ ಸಾಕು, ಒಂದು 10 ನಿಮಿಷದಲ್ಲಿ ನಿಮ್ದು ಆಂಟುಟು ಸ್ಕೋರ್ ಎಷ್ಟು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಬಿಡುತ್ತೆ. ಇಲ್ಲ ಅಂದ್ರೆ ಸುಮಾರು ಜನ ಯೂಟ್ಯೂಬ್ ಅಲ್ಲಿ ರಿವ್ಯೂ ಹಾಕಿರ್ತಾರೆ ನಿಮ್ಮ ಫೋನ್ಗಳ ಬಗ್ಗೆ, ಅದನ್ನು ಸಮೇತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ ನಿಮ್ ಫೋನ್ ಬಗ್ಗೆ, ಅವರು ಸಮೇತ ಮೆನ್ಷನ್ ಮಾಡಿರ್ತಾರೆ ನಿಮ್ ಫೋನ್ ಆಂಡ್ರಾಯ್ಡ್ ಸ್ಕೋರ್ ಎಷ್ಟು ಅಂತ ಹೇಳ್ಬಿಟ್ಟು. ಓಕೆ, ಇದಿಷ್ಟು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದೇ ತರದ ಗೇಮ್ ಪ್ಲೇ ಟ್ರಿಕ್ಸ್ ಆಗಿರ್ಬೋದು, ಗೇಮ್ ಪ್ಲೇ ಸೆಟ್ಟಿಂಗ್ಸ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಸಮೇತ ಆದಷ್ಟು ಶೇರ್ ಮಾಡಿ, ಅವರು ಸಮೇತ ನೋಡಿ ತಿಳ್ಕೊಳ್ಳಿ. ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗೈಸ್. ಬಾಯ್.